ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ತಿಳಿಯುವುದೇಗಾಗಿ ಒಂದು ಮುಡಾ ಹಗರಣ ಅಂತ ಒಂದು ಚಿಕ್ಕ ಒಂದು ಹಗರಣವನ್ನು ದೊಡ್ಡ ಪ್ರಮಾಣದಲ್ಲಿ ಇವತ್ತು BJP ಅವರು JDS ಅವರು ಈ ಒಂದು ಹಗರಣವನ್ನು ಮುಂದಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಈ ಒಂದು 45 ವರ್ಷ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಬಾರ್ದು ಅಂತ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹಿಂದೂ ಒಕ್ಕೂಟದ ಪರವಾಗಿ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾದ ಮುತ್ತನ ಶಿವಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ದಿನಾಂಕ 3ನೇ ತಾರೀಕು ನಾವು ಹುಬ್ಬಳ್ಳಿಯ ಚೆನ್ನಮ್ಮನ ವೃತ್ತದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ನಾವು ಒಂದು ಸಂವಿಧಾನ ಪೀಠಿಗೆ ಜನಜಾಥಾ ಅಂತ ಒಂದು ಸಂದೇಶವನ್ನು ಇಟ್ಟುಕೊಂಡು ಹುಬ್ಬಳ್ಳಿಯಿಂದ ಸುಮಾರು 5-6 ಸಾವಿರ ಜನ ನಾವು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತೇವೆ. ಕರ್ನಾಟಕದ ಪ್ರತಿ 31 ಜಿಲ್ಲೆಯ ಎಲ್ಲ ಅಹಿಂದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಮಧ್ಯದಲ್ಲಿ ಊಟದ ವ್ಯವಸ್ಥೆ, ನಮ್ಮ ಅಹಿಂದ ಒಕ್ಕೂಟದಿಂದ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಜಾಥಾವನ್ನು ಯಶಸ್ವಿಗೊಳಿಸಿ ನಮ್ಮ ನೆಚ್ಚಿನ ಅಹಿಂದ ನಾಯಕನಾದಂಥ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬಾರದು ಅನ್ನೋ ಒಂದು ಸಂದೇಶವನ್ನು ಹೊತ್ಕೊಂಡು ಈ ನಮ್ಮ ರಾಜ್ಯದಲ್ಲಿ ಅಹಿಂದ ಉಳಿಬೇಕು, ಅಹಿಂದ ನಾಯಕರು ಉಳಿಬೇಕು ಅನ್ನೋ ಒಂದು ಸಂದೇಶವನ್ನು ಹೊತ್ಕೊಂಡು ಇವತ್ತು ನಾವು ಹುಬ್ಬಳ್ಳಿಯಿಂದ 3ನೇ ತಾರೀಕಿಗೆ ನಾವು ಜಾಥಾವನ್ನು ಹೊರಡ್ತಾ ಇದ್ದೀವಿ. ಈ ಒಂದು ಜಾಥಾದಲ್ಲಿ ನಾನು ಗದಗ ಜಿಲ್ಲೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಸುಮಾರು ನಮ್ಮ ಗದಗ ಜಿಲ್ಲೆಯಿಂದ ಸುಮಾರು ಒಂದು 2,000-3,000 ಜನಸಂಖ್ಯೆ ನಾವು ಈ ಜಾಥಾದಲ್ಲಿ ಭಾಗವಹಿಸ್ತಿದ್ದೇವೆ. ನೇರವಾಗಿ ಇಲ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲೇ ಪರಂಪರೆಗೆ ನಿಲ್ಲಿಸಿದ್ದ ಈ ಒಂದು ಜಾಥಾಕ್ಕೆ ಪಕ್ಷ ಭೇದ ಬರುತ್ತು ಮತ್ತು ಒಂದು ಇದು ಯಾವುದು ರಾಷ್ಟ್ರೀಯ ಅಹಿಂದ ಪಕ್ಷ ಅಂತ ಈ ಒಂದು ಸಂದೇಶಕ್ಕೆ ಪಕ್ಷ ಎಲ್ಲ ಮತ್ತು ಇವತ್ತು ಈ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ, ರಾಷ್ಟ್ರೀಯ ಹಿಂದೂ ಒಕ್ಕೂಟದ ಅಷ್ಟೇ ಅಲ್ಲ, ಬೇರೆ ವಿರೋಧ ಪಕ್ಷದ ಸಹಿತ ಈ ಒಂದು ಜಾಥಾಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾಳೆ ಅಲ್ಲಿ ಫ್ರೀಡಂ ಪಾರ್ಕ್ ನಡೆಯುವಂಥ ಒಂದು ವಿಚಾರದಲ್ಲಿ ಸನ್ಮಾನ್ಯ ಶ್ರೀ CM ಇಬ್ರಾಹಿಂ ಸಾಹೇಬರು, ಕೇಂದ್ರದ ಮಾಜಿ ಸಚಿವರು, ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದೇಶವನ್ನು ತಾವು ಎಲ್ಲ ಅಹಿಂದ ಸಂಘಟನೆಯ ಸಂವಿಧಾನ ಪೀಠಿಗೆ ಜ್ಞಾಪನ ಜನಜಾಥಾ ಐತಿಹಾಸಿಕ ಯಾತ್ರೆ 2024 ಇನ್ನು ನಾಳೆ ಅಕ್ಟೋಬರ್ 3ರಿಂದ ಬೆಂಗಳೂರಿಗೆ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಅಹಿಂದ ಜಾಥಾವನ್ನು ಒಯ್ಯುವ ಮುಖಾಂತರ ಅಹಿಂದ ನಾಯಕ, ಅಹಿಂದ ರತ್ನ, ಈ 2ನೇ ಬಾರಿ ಶೋಷಿತ ವರ್ಗದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಆ ಸಂವಿಧಾನವನ್ನು ಇವರು ರಾಜಕೀಯ ದುರುದ್ದೇಶದಿಂದ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥ ವಿಚಾರವನ್ನು ವಿರೋಧಿಸಿ ಸುದೀರ್ಘ 40 ವರ್ಷಗಳ ರಾಜಕೀಯ ಅನುಭವ ಇರತಕ್ಕಂಥ ಒಂದು ಕಪ್ಪು ಚುಕ್ಕಿ ಇಲ್ಲದ ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡತಕ್ಕಂಥ ಒಬ್ಬ ನಿಷ್ಠಾವಂತ ಅಹಿಂದ ನಾಯಕನನ್ನು ತೇಜಾವಧಿ ಮಾಡೋದ್ರ ವಿರುದ್ಧ ನಮ್ಮ ಜಾಥಾ ಇರ್ತದೆ. ಆ ಜಾಥಾವನ್ನು ನಾಳೆ ಗುರುವಾರ ದಿವಸ 3ನೇ ತಾರೀಕು ಎಲ್ಲಿಂದ ಅಂದರೆ ಗ್ಲಾಸ್ ಹೌಸ್ನಿಂದ, ಹುಬ್ಬಳ್ಳಿ ಗ್ಲಾಸ್ ಹೌಸ್ನಿಂದ ಚಿತ್ರದುರ್ಗ ಮಾರ್ಗ ವಸ್ತಿ 2ನೇ ದಿನ 4ನೇ ತಾರೀಕು ಬೆಂಗಳೂರಿಗೆ ಹೋಗಿ ಅದನ್ನು ಕಾರ್ಯಕ್ರಮವನ್ನು ಎಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾವೇಶ ಮಾಡಿ ಬೆಂಗಳೂರಿನ ಇದರಿಂದ ಎಲ್ಲಿಯವರೆಗೆ ಅಂದರೆ ವಿಧಾನಸೌಧವರೆಗೆ ಹೋಗಿ ನಮ್ಮ ಜಾಥಾ ಮುಗಿತೈತಿ. ಅದು ಉದ್ದೇಶ ಏನಂದರೆ, ಈಗ ದುರುದ್ದೇಶದಿಂದ ಮಾಡ್ತಕ್ಕಂಥ ಇವರೆಲ್ಲರೂ ಯಾರು JDS ಅಥವಾ BJP ಷಡ್ಯಂತ್ರ ಮಾಡ್ತಕ್ಕಂಥವ್ರ ವಿರುದ್ಧ ನಮ್ಮ ಹೋರಾಟ. ಸಂವಿಧಾನ ನಾವು ಯಾವ ಕಾರಣಕ್ಕೂ ಕೋರ್ಟಿಂದ ನಾವು ವಿರೋಧ ಮಾಡಿಸ್ತಾ ಇಲ್ಲ. ಇವ್ರು ಮಾಡ್ತಕ್ಕಂಥ ರಾಜಕೀಯ ದುರುದ್ದೇಶ ಏನೈತಲ್ಲ ಅದನ್ನು ವಿರೋಧ ಮಾಡ್ತೀವಿ ನಾವು. ಅದೇ BJP ನಾಯಕ ಒಬ್ಬ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ,
83ರಿಂದ ನಿಷ್ಕಳಂಕ ರಾಜಕಾರಣಿ ಇದ್ದಂಥವ ರೊಕ್ಕ ಮಾಡ್ಬೇಕನ್ನಂತಾಗ ಆಸ್ತಿ ಮಾಡ್ಬೇಕಂತ ವಿಚಾರಧಾರಿ ಇದ್ದಿದ್ನಂದ್ರೆ ಅವು ಎಂದೋ ಸಾವಿರಾರು ಕೋಟಿ ಒಡೆ ಆಗ್ಬೋದಿತ್ತು. ಅಂತ ದುರುದ್ದೇಶ ಇಲ್ಲ ಅಂತಕ್ಕಂಥ ಮಾತನ್ನ ಸ್ವತಃ ಅವರೇ ಹೇಳ್ತಾರೆ. ಪ್ರತಾಪ್ ಸಿಂಗ್ ಅಂತವ್ರು, ಯತ್ನಾಳ್ ಅವ್ರು ಹೇಳ್ತಾರೆ. ಅದ ಬಿಜೆಪಿ ಅವ್ರ ಏನ್ ಹೇಳ್ತಾರ, 1,000 ಕೋಟಿ ರೊಕ್ಕ ಮಾಡಿಕೊಂಡು ಅವ್ರನ್ನ ತೇಜಾವಧಿ ಮಾಡಿ, ನಿಷ್ಕಳಂಕ ವ್ಯಕ್ತಿಯನ್ನ ತೇಜಾವಧಿ ಮಾಡಿ ಈ ವಾಮ ಮಾರ್ಗದಿಂದ ಅಧಿಕಾರವನ್ನು ಕಸ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕಾಗೈತೆ ಅಂತ ಇವರು ದುರುದ್ದೇಶದಿಂದ ಇದು ಎಂದಿಗೆ ಆಗೋದಿಲ್ಲ ಅಂತಕ್ಕಂಥ ಮಾತು ಸ್ವತಃ ಬಿಜೆಪಿ ನಾಯಕರು ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅಹಿಂದ ವರ್ಗದವರು, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಎಲ್ಲ ಜಾತಿ ಜನಾಂಗದವ್ರು ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ಇಂಥ ಒಬ್ಬ ನಾಯಕನ ನಾವು ಕಳ್ಕೊಂಡ್ರೆ ಮುಂದಿನ ದಿನಮಾನದೊಳಗೆ ನಾವು ರಾಜಕೀಯವಾಗಿರಲಿ, ಸಾಮಾಜಿಕವಾಗಿರಲಿ, ಎಲ್ಲ ಶೈಕ್ಷಣಿಕವಾಗಿರಲಿ ಎಲ್ಲ ದುರಂತವನ್ನು ಅನುಭವಿಸುವಂಥ ಕಾಲ ಮುಂದೆ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಮಾತು ಯಾಕೆ ಹೇಳ್ತೀವಿ ಅಂತಂದ್ರೆ ನೋಡ್ರಿ, ಹಿಂದೆ ದೇವರಾಜ ಅರಸ ಅಂತ ನಿಷ್ಠಾವಂತ ರಾಜಕಾರಣಿಗಳು ಬಿಟ್ಟಿಲ್ಲ. ಇವರು 12ನೇ ಶತಮಾನದಾಗ ಸರ್ವರು ಸಮಬಾಳು ಸಮಪಾಲು ಅಂತಕ್ಕಂಥ ಸಮನ್ವಯ ಸಾರಿದಂಥ ಬಸವಣ್ಣ ಅವ್ರನ್ನ ಬಿಟ್ಟಿಲ್ಲ. ಹಂಗೆ ಅದೇ ರೀತಿಯಾಗಿ ನಮ್ಮ ಅಹಿಂದ ನಾಯಕರನ್ನ ಮುಗಿಸುವಂಥ ವ್ಯವಸ್ಥೆ ನಡೆಯಬೇಕದ. ಅದ್ರ ವಿರುದ್ಧ ನಮ್ಮ ಹೋರಾಟ. ಅದ ಯಾವುದೇ ಕಾರಣಕ್ಕೂ ನಾವು ಏನು ಹೇಳ್ತೇವೆ ಅಂದ್ರೆ, ಯಾವುದೇ ಕಾರಣಕ್ಕೂ ಇದನ್ನ ನಾವು ಯಾವ ದುರುದ್ದೇಶದಿಂದ ಅವ್ರು ಏನು ವಿಚಾರ ಮಾಡಕ್ಕಿದ್ದಾರ ಅವ್ರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ. ಅಹಿಂದ ಬೆಂಬಲಕ್ಕೆ ನಾವು ಎಲ್ಲರೂ ಇರ್ಬೇಕಾಗ್ಯದ. ಇನ್ನೊಂದು ಮಾತೇನು ಹೇಳ್ತೇನೆ ಅಂದ್ರೆ, ಇಡೀ ನಮ್ಮ ತಾಲೂಕಿನ ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಇದು ಹಿಂದೂ ಮುಸ್ಲಿಂ ಬಾಯೋಕ್ಯದ ನಾಡಾಗಿರ್ತಕ್ಕಂಥ ಶಿರಾಟಿಲಿಂದ ಒಂದು ಸಂದೇಶ ಪಡ್ಲಿಕ್ಕೆ ಏನು ಇಷ್ಟಪಡ್ತೀವಿ ಅಂದ್ರೆ, ನಾವೆಲ್ಲ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಕೂಲಿ ಕಾರ್ಮಿಕರು, ಬಡವರ್ಗದವರು, ಎಲ್ಲರೂ ರೈತರು ಎಲ್ಲರೂ ಒಂದು ವಿಚಾರ ಮಾಡಬೇಕಾಗ್ಯದ. ಏನು ಮಾಡಬೇಕಾಗ್ಯದ ಅಂದ್ರೆ, ನಾವು ಈ ಮುಖಾಂತರ ಅವ್ರಿಗೆ ಕರೆ ಕೊಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನಾನು ಈಗ ಎಲ್ಲರೂ ನಾವು ಬೆಂಬಲ ಕೊಟ್ಟು ನಮ್ಮ ಅಹಿಂದರ ರತ್ನವನ್ನು ಉಳಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಒಳ್ಳೇದಾಗ್ತಂತ ಕೆಲಸ ಮಾಡೋ ವ್ಯಕ್ತಿ ಇನ್ನ ಹುಟ್ಟುವುದಿಲ್ಲ. ಈಗ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಾವು ಎಲ್ಲ ಅಹಿಂದ ನಾಯಕರು ಕೂಡ ನಾವು ಮುಂದೆ ಯಾವ ಥರದ ಬಲಿಷ್ಠತೆಯನ್ನು ಪಡೆಯೋಕ್ಕಾಗಲ್ಲ ಅಂತ ವಿಚಾರದ ನಿಷ್ಕಳಂಕ ವ್ಯಕ್ತಿಯನ್ನ ಕಳ್ಕೊಂಡ ಮೇಲೆ ಇನ್ನ ಅವ್ರು ಮಾಡ್ತಾರ್ರಿ. ಬಿಜೆಪಿ ಅವ್ರು ಏನ್ ಮಾಡಾಕತ್ತಾರ ಅಂದ್ರೆ, 1,000 ಕೋಟಿ ಕೊಳ್ಳೆ ಹೊಡೆದೈತಿ. ಬೇಲ್ ಮ್ಯಾಗಿಂದ ಜೇಲ್ನಾಗ ಹೋಗಿ ಬೇಲ್ ಮ್ಯಾಗಿಂದ ಇದ್ದಂಥವ್ರು ಭೂತದ ಬಾಯಾಗ ಭಗವದ್ಗೀತೆ ಬಂದಾಗ ಅವ್ರು ನೀತಿ ಪಾಠ ಹೇಳ್ತಾರ. ಅವ್ರು ನೀತಿ ಪಾಠ ಕೇಳ್ಬೇಕೇನ್ರಿ ನಾವು? ಅದನ್ನ ಅರ್ಥ ಮಾಡ್ಕೋಬೇಕಾಗ್ಯದ. ಈ ಒಂದು ಸಂದೇಶ ನಾಳೆ 3ನೇ ತಾರೀಕಿನಿಂದ ಜಾಥಾ ಹೋಗತ್ತಲ್ಲ, ಆ ಜಾಥಾಕ್ಕೆ ಇಡೀ ತಾಲೂಕಿನ ಜನರು, ಅಹಿಂದ ವರ್ಗದ ನಾಯಕರು ಎಲ್ಲರೂ ಒಗ್ಗೂಡಿ ನಾವು ಅವ್ರಿಗೆ ಬೆಂಬಲ ಕೊಟ್ಟು, ಎಷ್ಟು ದಿನ ಅಂತ ಹೇಳ್ರಿ? 3 ದಿನ. 3ನೇ ದಿನ ಗುರುವಾರ 3ನೇ ತಾರೀಕಿನ ದಿನ ಹುಬ್ಬಳ್ಳಿಯಿಂದ ಜಾಥಾ ಹೋಗಿ ಚಿತ್ರದುರ್ಗ ವಸ್ತಿ ಮಾಡ್ತಾರೆ. ಅಲ್ಲಿಂದ ಶಿರಟಿಯ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇಷ್ಟೇ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಹಿಂದ ವರ್ಗದ ನಾಯಕರು, ಬಡವರ ಬಂಧು, ಗ್ಯಾರಂಟಿ ಯೋಜನೆಯ ಹರಕಾರ ಹಾಗೂ ನಿಮ್ಮೆಲ್ಲರ ಭಾಗ್ಯಗಳ ಸರ್ದಾರದ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಏನು ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಷಡ್ಯಂತ್ರ ಮಾಡುವ ಮೂಲಕ ರಾಜಕೀಯವಾಗಿ ರಾಜಭವನವನ್ನು ದುರುಪಯೋಗಪಡಿಸಿಕೊಂಡು 40 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ನಡೆಸಿಕೊಂಡಂಥ ಸಿದ್ದರಾಮಯ್ಯವರ ಮೇಲೆ ಒಂದು ಸಣ್ಣ ಪುಟ್ಟ ಕಪ್ಪು ಚುಕ್ಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ದೊಡ್ಡದಾಗಿ ಈ ರಾಜ್ಯ ತುಂಬ ಏನು ಹೊರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೋ, ಇದು ಬಹಳ ಕುತಂತ್ರ ಮತ್ತು ಷಡ್ಯಂತ್ರದಿಂದ ನಡೀತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಖಂಡಿಸಿ ನಮ್ಮ ರಾಷ್ಟ್ರೀಯ ಅಹಿಂದ ಸಂಘದ ವತಿಯಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಕಾರಣ ಮತ್ತು ಉದ್ದೇಶ ಇಷ್ಟೇ. 40 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣದಲ್ಲಿ ನೀವೆಲ್ಲ ಅವರ ಪುಟಗಳನ್ನು ತೆಗೆದು ನೋಡಿದಾಗ ಯಾವುದೇ ಒಂದು ಕಪ್ಪು ಚುಕ್ಕಿರದಂಥ ಆಡಳಿತ ನಡೆಸ್ತಕ್ಕಂಥ ಯಾರಾದರೂ ಇದ್ದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು. ಯಾವುದೇ ಒಂದು ವಿಷಯದಲ್ಲಿ ತಮ್ಮ ಧರ್ಮಪತ್ನಿಯನ್ನು ತರದೇ ಇರ್ತಕ್ಕಂಥವರು ಯಾರಾದರೂ ರಾಜಕಾರಣಿಗಳಿದ್ದಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯವರು. ಅಂತಹ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿರತಕ್ಕಂಥ
ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನಿಮ್ಮ ಪಕ್ಷದವರಾದಂಥ ಯತ್ನಾಳ್ ಅವರು ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಪಕ್ಷಭೇದವನ್ನು ಮರೆತು ನಾವು ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ. ಅಂದ್ರೆ ಅವರ ಒಂದು ಮನೋಭಾವನೆಯನ್ನು, ಅವರ ಒಂದು ಆಡಳಿತ ವೈಖರಿಯನ್ನು ಅವರು ಕಂಡಂತಕ್ಕಂಥ ವ್ಯಕ್ತಿಗಳು. ಆ ಕಾರಣಕ್ಕಾಗಿ ನಾವೆಲ್ಲ ಅಹಿಂದ ವರ್ಗದವರು ಒಗ್ಗಟ್ಟಾಗಿ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ನಾವು ಏನಾದರೂ ಅವರಿಗೆ ನಾವು ಕೈ ಜೋಡಿಸ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅಹಿಂದ ಉಳಿಗಾಲವಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯ 10 ವರ್ಷಗಳ ಕಾಲ ನೋಡಿದ್ರೆ ನೀವು ಬಹಳಷ್ಟು ಅಹಿಂದ ವರ್ಗಕ್ಕೆ ತಮ್ಮದೇ ಅಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ದಿವಾಳಿ ಆಯ್ತಂದ್ರೆ 1 ವರ್ಷ ಕಾಲ ಸುದೀರ್ಘವಾಗಿ ಸರ್ಕಾರಕ್ಕೆ ಬೇಕಾದಂಥ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಪೂರೈಸಿಕೊಂಡು ಬಂದಂಥ ಯಾರಾದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಪ್ರತಿಯೊಂದು ಮನೆಗೂ, ಒಂದು ಕುಟುಂಬಕ್ಕೆ 5 ರಿಂದ 10 ಸಾವಿರ ಮುಟ್ತಾ ಇದೆ. ಇವತ್ತು ಪ್ರತಿಯೊಂದು ಕುಟುಂಬ ನೆಮ್ಮದಿಯಾಗಿ ಬರ್ತಾ ಇದೆ. ಇದನ್ನು ಸಹಿಸಿಕೊಳ್ಳದೆ ಆಗ್ತಕ್ಕಂಥ ಬಿಜೆಪಿಯವರು, ಇದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಕ್ಕಂಥ ನರೇಂದ್ರ ಮೋದಿ ಅವರು, ಇದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಕ್ಕಂಥ ಕುಮಾರಸ್ವಾಮಿ ಅವರೇ, ನಿಮ್ಮ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಇದೆ, ನಿಮ್ಮ ಮೇಲೆ ಸಾಕಷ್ಟು ಕೇಸ್ಗಳಿದೆ. ನಿಮ್ಮ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಮೇಲಿದೆ. ಬಹಳಷ್ಟು ನೀವು ಏನು ಇಡಿ IT ಅಂತಕ್ಕಂಥದ್ದನ್ನು ದುರುಪಯೋಗಪಡಿಸಿಕೊಂಡು ಬಹಳಷ್ಟು ನಮ್ಮ ಹಿಂದೂ ವರ್ಗದವ್ರ ಮೇಲೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ನ್ಯಾಯ ಇದೆಯಾ? ನಿಮಗೆ ಮಾನವ ಮರ್ಯಾದೆ ಇದೆಯಾ? ಸರಿ, ನೀವು ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ನಮ್ಮ ಸಿದ್ದರಾಮಯ್ಯ ಕೇಳಿ. ನಿಮಗೆ ನಿಜವಾದ ತಾಕತ್ ದಮ್ಮ ಅನ್ನೋದಿದ್ರೆ ಅಹಿಂದ ವರ್ಗ ಸಿದ್ದರಾಮಯ್ಯ ಮುಟ್ಟಿದ್ರೆ ಇಲ್ಲಿ ರಗತ ಹರಿದೋಗ್ತಕ್ಕಂಥದ್ದನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಶಿರಟ್ಟಿ ತಾಲೂಕಿನ ಗದಗ ಜಿಲ್ಲೆಯಿಂದ ನಮ್ಮ ಅಧ್ಯಕ್ಷ ಹೇಳಿದಾಗೆ ನಾವು ಸಾಕಷ್ಟು ಜನಸಂಖ್ಯೆಯಲ್ಲಿ ಕೆಲವೊಬ್ಬರು ವೆಹಿಕಲ್ ಮೂಲಕ ಬೆಂಗಳೂರು ಬರ್ತಾ ಇದ್ದಾರೆ, ಕೆಲವರು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯ ಜೊತೆಗೆ ಸದಾ ಇರ್ತೇವೆ, ಅವ್ರ ಜೊತೆಗೆ ಸದಾ ಹೋರಾಡ್ತೇವೆ. ಒಂದು ವೇಳೆ ನೀವು ಬಿಜೆಪಿ ಅವರು ಜೆಡಿಎಸ್ ಅವರು ಏನಾದ್ರು ಕುತಂತ್ರ ಮಾಡಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ.